ಸರ್ಕಾರದ ವಿರುದ್ಧ ತೊಡೆ ತಟ್ಟುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯುವ ವಕೀಲರ ತಂಡ ತೊಡೆ ತಟ್ಟಿದೆ. ಹಳೆ ಹುಬ್ಬಳ್ಳಿ ಕೇಸ್ ವಾಪಸಾತಿ ತೀರ್ಮಾನ ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಈ ಕುರಿತು ಕಾರಣ ಕೇಳಿ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ನೋಟಿಸ್ ಕೂಡ ಕೊಟ್ಟಿದೆ. ಗಿರೀಶ್ ಭಾರದ್ವಾಜ್ ಮತ್ತು ಶ್ರೀಧರ್ ಎನ್ನುವರಿಂದ ಈ ವರ್ಷದ ಫೆಬ್ರವರಿ 16ನೇ ತಾರೀಕು ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ವೆಂಕಟೇಶ್ ದಳವಾಗಿ ಸರ್ಕಾರದ ಪರವಾಗಿ ಸರ್ಕಾರದ ವಿರುದ್ಧವಾಗಿ ಹೈಕೋರ್ಟ್ನಲ್ಲಿ ವಾದವನ್ನ ಮಂಡನೆ ಮಾಡ್ತಾರೆ. ರಿಟ್ ಅರ್ಜಿ ವಿಚಾರಣೆ ಬೆಂಗಳೂರು ಹೈಕೋರ್ಟ್ನಲ್ಲಿ ಮಾರ್ಚ್ 17ಕ್ಕೆ ಬರುತ್ತೆ. ಮಾರ್ಚ್ 17ರಂದು ವಿಚಾರಣೆ ಕೈಗೆತ್ತಿಕೊಳ್ಳಲಾಗುತ್ತೆ. ಹುಬ್ಬಳ್ಳಿ ಸಂಜೀವ್ ಬಡಾಸ್ಕರ್ ಮತ್ತು ಅಶೋಕ್ ಅಣವೇಕರ್ ತಂಡದಿಂದ ಬೆಂಗಳೂರು ವಕೀಲರಿಗೆ ಸಾಥನ್ನ ಕೊಡಲಾಗ್ತಾ ಇದೆ. ಸರ್ಕಾರದ ವಿರುದ್ಧ ಈಗ ಯುವ ವಕೀಲರು ಈಗ ತೊಡೆ ತಟ್ಟಿ ನಿಂತಿದ್ದಾರೆ. ಅರ್ಜಿಯನ್ನು ಹಾಕೊಂಡಿದ್ದಾರೆ. ಅರ್ಜಿ ವಿಚಾರಣೆಗೆ ಬರುತ್ತೆ. ಅದಾದ ನಂತರದಲ್ಲಿ ಈ ಒಂದು ತೀರ್ಮಾನ ಕೋರ್ಟ್ನಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ಹಳೆ ಹುಬ್ಬಳ್ಳಿ ಕೇಸ್ ವಾಪಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಏನಂತ ಕೋರಿದ್ದಾರೆ ವಕೀಲರು? ದಿವ್ಯಾ ಜೋಶಿ, ನಿಜಕ್ಕೂ ಕೂಡ ಸರ್ಕಾರದ ವಿರುದ್ಧ ಮತ್ತು ಸರ್ಕಾರಕ್ಕೆ ನಿಟ್ಟಿನಲ್ಲಿ ವಕೀಲರ ತಂಡ ಈಗ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿರುವಂಥದ್ದು. ಈಗಾಗಲೇ ತಿಳಿದಿರುವಂತೆ ಸರ್ಕಾರ ಹಳೆ ಹುಬ್ಬಳ್ಳಿ ಗಲಭೆಕೋರರ ಒಂದು NIA ಒಂದು ಕೋರ್ಟ್ನಲ್ಲಿ 7 ಪ್ರಕರಣಗಳನ್ನು ವಾಪಸ್ ಪಡೆಯಲು ಈಗ ಅರ್ಜಿಯನ್ನು ಹಾಕಿದೆ. ಸೊ ಇದಕ್ಕೆ ಈಗ ವಕೀಲರಿಂದ ವಿರೋಧ ಕೂಡ ವ್ಯಕ್ತವಾಗಿರುವಂಥದ್ದು. ಹೀಗಾಗಿ ಬೆಂಗಳೂರಿನಲ್ಲಿ ಗಿರೀಶ್ ಭಾರದ್ವಾಜ್ ಅನ್ನುವರು ಈ ತಿಂಗಳ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಫೆಬ್ರವರಿ 16ರಂದು ಸರ್ಕಾರದ ವಿರುದ್ಧ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿರುವಂಥದ್ದು. ಈಗಾಗಲೇ ಸರ್ಕಾರಕ್ಕೆ ಬೆಂಗಳೂರಿನ ಹೈಕೋರ್ಟು ಕಾರಣ ಕೇಳಿ ನೋಟಿಸನ್ನು ಕೊಟ್ಟಿದೆ. ಅಂದರೆ ಯಾವ ಕಾರಣಕ್ಕೆ ನೀವು ಗಲಭೆಕೋರರ ಕೇಸನ್ನು ವಾಪಸ್ ಪಡಿತಿದ್ದೀರಿ, ವಿಚಾರಣೆಗೆ ಹಾಜರಾಗಿ ಅಂತ. ಸೊ ಹೀಗಾಗಿ ಈ ತಿಂಗಳ 17ರಂದು ರಿಟ್ ಅರ್ಜಿ ವಿಚಾರಣೆ ಹೈಕೋರ್ಟ್ನಲ್ಲಿ ನಡೆಯಲಿದೆ. ಇದು ಎಲ್ಲೋ ಒಂದು ಕಡೆ ಸರ್ಕಾರಕ್ಕೆ ಈಗ ಮುಸು ತಂದಿರುವಂಥದ್ದು. ಈ ಒಂದು ಗಿರೀಶ್ ಅವರ ಒಂದು ತಂಡಕ್ಕೆ ಇಲ್ಲಿನ ಒಂದು ಹುಬ್ಬಳ್ಳಿಯ ಸಂಜು ಬಡಸ್ಕರ್ ಮತ್ತು ಅಶ್ವೇಕ್ ಅಣಕರ್ ಒಂದು ವಕೀಲರ ತಂಡವು ಕೂಡ ಸಾಥ್ ನೀಡಿರುವಂಥದ್ದು. ವೆಂಕಟೇಶ್ ಅನ್ನೋರು ಸರ್ಕಾರದ ವಿರುದ್ಧ ವಾದವನ್ನು ಮಂಡಿಸಲಿದ್ದಾರೆ. ಸೊ ಹೀಗಾಗಿ ಈ ಒಂದು ಪ್ರಕರಣ ಏನಿದೆ, ಗಲಭೆಕೋರರನ್ನು ರಕ್ಷಿಸುವಂತಲ್ಲಿ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ. ಇದನ್ನು ಯಾವುದೇ ರೀತಿ ಸಹಿಸಲು ಸಾಧ್ಯವಿಲ್ಲ. ಗಲಭೆಕೋರರು ಹುಬ್ಬಳ್ಳಿಯಲ್ಲಿ ಸಾರ್ವಜನಿಕ ಆಸ್ತಿಪಾಸ್ತಿ ನಷ್ಟವನ್ನು ಮಾಡಿದ್ದಾರೆ ಮತ್ತು ಪೊಲೀಸರ ಮೇಲೆ, ಪೊಲೀಸ್ ಠಾಣೆಯ ಮುಂದೆ ಒಂದು ರೀತಿಯ ದುಷ್ಟವರ್ತನೆ ತೋರಿದ್ದಾರೆ. ಹೀಗಾಗಿ ಇವ್ರ ವಿರುದ್ಧ ನಾವು ಫೈಟ್ ಮಾಡ್ತೀವಿ ಅನ್ನೋ ಮುಖಾಂತರ ಸರ್ಕಾರದ ವಿರುದ್ಧ ಈಗ ತೊಡೆ ತಟ್ಟಿರುವಂಥದ್ದು. ದಿವ್ಯ ಜ್ಯೋತಿ, ಇದೇ ತಿಂಗಳ 17ರಂದು ರಿಟ್ ಅರ್ಜಿ ವಿಚಾರಣೆ ನಡೀತಾ ಇರುವಂಥದ್ದು. ಈಗಾಗಲೇ ಸರ್ಕಾರಕ್ಕೆ ಕಾರಣ ಕೇಳಿ ನೋಟಿಸನ್ನು ಹೈಕೋರ್ಟ್ ನೀಡಿರುವಂಥದ್ದು. ದಿವ್ಯ ಜ್ಯೋತಿ, ಥ್ಯಾಂಕ್ ಯು ಸುನಿಲ್ ನಿಮ್ಮೆಲ್ಲ ಮಾಹಿತಿಗೆ.